ಬೀಳಗಿಯಲ್ಲಿ ಬಟ್ಟೆ ನೇಯುವ ನೇಕಾರರ ಬದುಕು ಚಿಂತಾಜನಕವಾಗಿದೆ. ಕಳೆದ 14 ವರ್ಷಗಳಿಂದ 56 ನೇಕಾರ ಕುಟುಂಬಗಳು ವಾಸಿಸುತ್ತಿರುವ ಕಾಲೋನಿಗೆ ಇಂದಿಗೂ ಸಮರ್ಪಕ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಜನರ ಮಾನ ಮುಚ್ಚುವ ಬಟ್ಟೆ ನೇಯುವ ನೇಕಾರರ ಬದುಕಿಗೆ ಮಾತ್ರ ಮೂಲಸೌಕರ್ಯದ ಆಸರೆ ಇಲ್ಲದಂತಾಗಿದೆ. ನೇಕಾರರ ಸಮಸ್ಯೆ ಏನು? ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಏನು ಮಾಡಬೇಕು? ಬನ್ನಿ ನೋಡೋಣ ಈ ವಿಶೇಷ ವರದಿ. ಬಟ್ಟೆ ನೇಯುವ ಕೈಗಳಿಗೆ ಸಿಗುತ್ತಿಲ್ಲ ಮೂಲಸೌಕರ್ಯದ ಆಸರೆ. ಇದು ಬೀಳಗಿ ಪಟ್ಟಣದ ನೇಕಾರರ ಕಾಲೋನಿ. ಕಳೆದ 14 ವರ್ಷಗಳಿಂದ ಬರೋಬ್ಬರಿ 56 ನೇಕಾರ ಕುಟುಂಬಗಳು ಇಲ್ಲಿ ವಾಸಿಸುತ್ತಿವೆ. ತಮ್ಮ ಕೈಚಳಕದಿಂದ ಬಟ್ಟೆ ನೇಯ್ದು ಜನರ ಮಾನ ಮುಚ್ಚುವ ನೇಕಾರರು ಇಂದು ತಮ್ಮದೇ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಪರದಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಅಗತ್ಯ ಸೌಲಭ್ಯಗಳ ಕೊರತೆಯಿಂದ ಇಲ್ಲಿನ ನಿವಾಸಿಗಳು ಹಲವು ವರ್ಷಗಳಿಂದ ಸಮಸ್ಯೆ ಎದುರಿಸುತ್ತಿದ್ದಾರೆ ಎನ್ನಲಾಗಿದೆ. ಕಾಲೋನಿಯ ರಸ್ತೆಗಳ ದುಸ್ಥಿತಿ, ಚರಂಡಿ ವ್ಯವಸ್ಥೆಯ ಸಮಸ್ಯೆ, ಮೂಲಸೌಕರ್ಯಗಳ ಕೊರತೆ ಇವೆಲ್ಲವೂ ಇಲ್ಲಿನ ನೇಕಾರ ಕುಟುಂಬಗಳ ದಿನನಿತ್ಯದ ಬದುಕಿಗೆ ತೊಂದರೆಯಾಗಿವೆ. ಮಳೆಗಾಲ ಬಂದರೆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ. ಮಕ್ಕಳು, ವೃದ್ಧರು ಸೇರಿದಂತೆ ಕುಟುಂಬದ ಪ್ರತಿಯೊಬ್ಬರೂ ತೊಂದರೆ ಅನುಭವಿಸುವಂತಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಬಟ್ಟೆ ನೇಯ್ದು ಸಾವಿರಾರು ಜನರಿಗೆ ಉಪಯೋಗವಾಗುವ ವಸ್ತ್ರಗಳನ್ನು ನೀಡುವ ನೇಕಾರರ ಕುಟುಂಬಗಳ ಬದುಕು ಮಾತ್ರ ಇಂದು ಸಂಕಷ್ಟದಲ್ಲಿದೆ. ನೇಕಾರಿಕೆ ವೃತ್ತಿಗೆ ಸರ್ಕಾರದಿಂದ ಪ್ರೋತ್ಸಾಹ ಸಿಗಬೇಕು ಎನ್ನುವುದು ಒಂದು ಕಡೆ, ಮತ್ತೊಂದೆಡೆ ನೇಕಾರರು ವಾಸಿಸುವ ಪ್ರದೇಶದಲ್ಲಾದರೂ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂಬುದು ಇಲ್ಲಿನ ಕುಟುಂಬಗಳ ಆಗ್ರಹ. ದೇಶದ ಆರ್ಥಿಕತೆಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವ ನೇಕಾರರ ಬದುಕು ಸುಧಾರಿಸಬೇಕಾದರೆ ಅವರ ವೃತ್ತಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ವಾಸಿಸುವ ಪ್ರದೇಶದಲ್ಲೂ ಅಗತ್ಯ ಮೂಲಸೌಕರ್ಯ ಕಲ್ಪಿಸಬೇಕಾಗಿದೆ. 56 ಕುಟುಂಬಗಳ ಬದುಕಿಗೆ ಇನ್ನಾದರೂ ಮೂಲಸೌಕರ್ಯದ ಆಸರೆ ಸಿಗುತ್ತದೆಯೇ? 14 ವರ್ಷಗಳ ನೇಕಾರರ ಗೋಳಿಗೆ ಯಾವಾಗ ಮುಕ್ತಿ? ಇದು ಬೀಳಗಿ ನೇಕಾರರ ಕಾಲೋನಿಯ ವಾಸ್ತವ ಸ್ಥಿತಿ. ಅರವಿಂದ ಛಲವಾದಿ, ಕರಾಳ ಸತ್ಯ ನ್ಯೂಸ್, ಬೀಳಗಿ. ನೇಕಾರ ಕಾಲೋನಿ ಇದ್ರಿ. ನೇಕಾರ ಕಾಲೋನಿ ಆಗೇನ 18 ವರ್ಷ ಆತ್ರಿ. ಇಲ್ಲೇ ನಾವು ಬಂದು ಒಂದು 13-14 ವರ್ಷ ಆತ್ರಿ. ಅಲ್ಲೇ ಈ ಮನೆಗಳಿಗೆ ಒಂದಕ್ಕೂ ಟಾಯ್ಲೆಟ್ ಇಲ್ರಿ, ಯಾವುದಿಲ್ಲ. ಆಮೇಲೆ ಅವ್ರ ಕಟ್ಟಡ ಮಾಡೋ ಪೂರ್ವದೊಳಗೆ ಇದನ್ನು ಇಲ್ಲಿ ಮಾಡ್ಯಾರ್ರಿ, ಹೋಗಾಕಂತ ಹೇಳಿ ಗುಡ್ಡದಾಗ್ರಿ ಹೆಣ್ಮಕ್ಳಿಗೆಲ್ಲ. ಈ ಗುಡ್ಡ ಹತ್ತಿ ಹೋಗ್ಬೇಕಂದ್ರೆ ಅಲ್ಲಿ ಮೆಟ್ಲಿಲ್ಲ, ಏನೂ ಇಲ್ರಿ ಅಲ್ಲಿ ವ್ಯವಸ್ಥೆ. ಆಮೇಲೆ ರಾತ್ರಿ ಇಲ್ಲೆಲ್ಲ ಕಂಟಿ, ಆಮೇಲೆ ಇಲ್ಲಿ ಹುಳ, ಹಾವ, ಚೋಳ ಈ ಏರಿಯಾದಾಗ್ರಿ, ಗುಡ್ಡದ ಏರಿಯಾದಾಗ ಅಂದ್ರೆ ಹಾವ, ಚೋಳ. ಆಮೇಲೆ ಮಳೆ ಆದ್ರೆ ಗುಡ್ಡ ಅಲ್ಲಿ ಕುಸಿತೈತ್ರಿ, ಗರಸೈತಿ, ಕುಸಿತೈತಿ, ಯಾರಿಗೂ ಹೋಗಾಕ್ ಬರಂಗಿಲ್ಲ. ಪ್ರತಿಯೊಂದು ಮನೆಗೂ ಟಾಯ್ಲೆಟ್ ಇಲ್ಲ. ಆಮೇಲೆ ವಯಸ್ಸಾದಂಥವ್ರು ಅದಾರ ಇಲ್ಲೆಲ್ಲ, ಆಲ್ಮೋಸ್ಟ್ ಅಲ್ಲೆಲ್ಲ ವಯಸ್ಸಾದವ್ರು ಅದಾರ. ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟಿ ತೊಂದ್ರೆ. ಈಗ ಮನುಷ್ಯನಿಗೆ ಈಗ ಎಲ್ಲ ಕಡೆ ಕಂಟಿತ್ತಂದ್ರೆ ಎಲ್ಲಿ ಹೋಗ್ಬೇಕು? ಗೌರ್ಮೆಂಟ್ದವ್ರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಾರ, ರೋಡನ್ನು ಮಾಡಿಲ್ಲ ಸರಿಯಾಗಿ, ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ದಿಲ್ಲ. ಇದು ತುಂಬ ಎಲ್ಲ ಜನರಿಗೂ ಭಾಳ ತೊಂದರೆ ಆಗಿಬಿಟ್ಟೈತ್ರಿ. ಇದು ನಾವು ಎಲ್ಲರೂ ಆಲ್ರೆಡಿ ಎಲ್ಲ ಹೋಗಿ ಬಂದು ಹೇಳಿದ್ರು ಮಾಡ್ತೀವ್ರಿ ಅಂತಾರೆ. ಇನ್ನೂ ತನಕ ಯಾರು ಇಲ್ಲೇನು ಮಾಡುವಂಥ ವ್ಯವಸ್ಥೆನ ಯಾರೂ ಇಲ್ಲ. ಬರ್ತಾರ, ನೋಡ್ತಾರ, ಆಯ್ತು ರೀ ಮಾಡ್ತೀವಿ ಅಂತಾರೆ, ವಾಪಸ್ ಅದ್ರ ಕಡೆ ಯಾರಿಗೂ ಈ ಕಡೆ ಗಮನನ ಇಲ್ಲ. ನಾವು ಮಲ್ತಾಯಿ ಮಕ್ಕಳದಂಗೆ ಆಗ್ಬಿಟ್ಟಿವ್ರಿ ನಿಜ ಹೇಳ್ಬೇಕಂದ್ರೆ. ಈ ಇಡೀ ಬೀಳಗಿ ಊರೊಳಗೆ ಅಂದ್ರೆ ಈ ನೇಕಾರ ಕಾಲೋನಿ ಒಂದು ಮಲತಾಯಿ ಏರಿಯಾ ಆದಂಗೆ ಆಗ್ಬಿಟ್ಟೈತಿ ಇಲ್ಲಿ. ಅಂದ್ರೆ ಯಾರೂ ಇಲ್ಲಿ ಇದಕ್ಕೆ ಸ್ಪಂದನೆನ ಇಲ್ಲ ನಿಜ ಹೇಳ್ಬೇಕಂದ್ರೆ. ನಮ್ಮ ಬಿಟ್ರೆ ಅಲ್ಲಿ ನೀರಿಂದ ನಳ ಎಲ್ಲಿ ಐತಿ ಹೇಳ್ರಿ? ಅಲ್ಲಿ ನಳ ಅಂದ್ರೆ ಹೆಂಗೆ, ಎಲ್ಲಿ ಬರೀ ಚರ್ಗಿ ತೊಗೊಂಡು ಅಟ್ಟ ಹೋಗೋದಾಕೈತಿ. ನೀರಿಂದ ವ್ಯವಸ್ಥೆನ ಇಲ್ಲ ಅಲ್ಲಿ. ಆಮೇಲೆ ಅಷ್ಟು ದೂರ ಹೆಂಗೆ ಹೋಗೋದು ಹೇಳ್ರಿ? ಆರಾಮ್ ಇರಂಗಿಲ್ಲ ಒಮ್ಮೊಮ್ಮೆ. ಈಗ ಮನುಷ್ಯನಿಗೆ ಅಷ್ಟು ದೂರ ಗುಡ್ಡದಾಗ ಹೆಂಗೆ ಹೋಗಕ್ಕೆ ಸಾಧ್ಯ ಐತಿ? ಈಗ ಅಲ್ರಿ ಸಾಹೇಬ್ರುಗಳು ತಮ್ಮ ಮನೆಯೊಳಗೆ ಎಲ್ಲ ಹೆಣ್ಮಕ್ಳು ಸೇಫ್ಟಿ ಆಗಿರ್ಲಿ ಅಂತ ತಮ್ಮ ಮನೆಯೊಳಗೆ ಎಲ್ಲ ಥರ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಆದರೆ ನಾವು ಓಟ್ ಹಾಕುವಂಥ ಜನರಿಗೆ, ನಮ್ಮಿಂದ ಅವ್ರು ದುಡಿಯೋಂಥವ್ರಿಗೆ ನಮಗೆ ಏನೂ ವ್ಯವಸ್ಥೆ ಇಲ್ಲ ಅಂದ್ರೆ ಹೆಂಗೆ? ಇದನ್ನು ಕೇಳೋರ ಯಾರ? ನಾವು ಯಾರಿಗೆ ನಮ್ಮ ದುಃಖನ ಹೇಳ್ಕೋಬೇಕು? ಸಾವಿತ್ರಿ ಕೋಟಿ ರೀ.